ಬೆಟ್ಟಿಂಗ್ ಪವನ BP ಇವಾಗ ಫೋನ್ ಮಾಡ್ತಾನಲ್ಲಪ್ಪ, ಇವಾಗ ನನ್ನ BP ಏರ್ದೈತಲ್ಲಪ್ಪ. ಅಯ್ಯೋ ಥೂ ಏನು ಮಾಡಲಿ ಛೇ. ಅಯ್ಯೋ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವನಲ್ಲಪ್ಪ ಇವನು, ಏನು ಮಾಡೋದೀಗ? ಅಯ್ಯೋ ಥೂ ಏನು ಮಾಡಲಿ, ಥೂ ಏನು ಮಾಡಲಿ? ಎತ್ಲಾ ಬೇಡವಾ ಹಬ್ಬ ಕಟ್ಟಾಯಿತು. ಸದ್ಯ ಇವಾಗ ನಮ್ಮ ಕರ್ನಾಗ ಅಟ್ಲೀಸ್ಟ್ ಫೋನ್ ಮಾಡೋಣ. ಹಲೋ ಕರ್ಣ ಎಲ್ಲಿದೆಯಾ ಕರ್ಣ? ನಿನ್ನ ಮನೆ ಹತ್ರ ಇದ್ದೀನಿ, ಸ್ವಲ್ಪ ಬೇಗ ಬಾ ಕರ್ಣ, ಏನೋ ಅವ್ನು ಮಾತಾಡಬೇಕು ಪ್ಲೀಸ್ ಕರ್ಣ. ಏನೋ ಆಯಿತು ಕರ್ಣ? 10,000 ರೂಪಾಯಿ ಬೆಟ್ಟಿಂಗ್ ಹಾಕಿದೆ, ಓಕೆ, ಸೋತೋಗ್ಬಿಟ್ಟೆ ಕರ್ಣ. ತಿರ್ಗಾ ಅದನ್ನ ರಿಕವರಿ ಮಾಡೋಕ್ಕೆ ತಿರ್ಗಾ 10,000 ರೂಪಾಯಿ ಹಾಕಿದೆ, ಅದು ಹೋಯ್ತು ಕರ್ಣ. ಇವಾಗ 20,000 ರೂಪಾಯಿ ಲಾಸ್ ಆಗಿದೆ. ಅವ್ರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವರೇ, ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ ಕರ್ಣ. ಅಲ್ಲ ನನಗೆ ಎಷ್ಟು ಸರಿ ಹೇಳಿದ್ದೀನಿ ಸವಾಸ ಬೇಡ ಅಂತ ನೀನು ಕೇಳಿಲ್ಲ. ಸಾಹೇಬ್ ಹೋಗಿ ಮಾತಾಡೋಣ ಇನ್ನೇನು. ಹೇಳ್ತೀನಿ ಎಲ್ಲೋ ದುಡ್ಡು ನಾ ಕೊಡ್ತೀನಿ ಅಣ್ಣ, ಪ್ಲೀಸ್ ಅಣ್ಣ ಕೊಡ್ತೀನಿ ಅಣ್ಣ, ಬೇಜಾರು ಮಾಡ್ಕೊಂಬಿಡಿ ಅಣ್ಣ, ಕೊಡ್ತೀನಿ ಅಣ್ಣ. ನಿಮಿಷ ಕೊಡ್ತೀನಿ ಅಣ್ಣ, ದುಡ್ಡು ಸಿಕ್ಕಿಲ್ಲ ಅಂದ್ರೆ ನೀನ್ ಬಾಡಿ ಕುತ್ತಿ ಬ್ಲಡ್ ಬರ್ಸ್ಬೇಕಾಗುತ್ತೆ. ಸೈಡಿಗೆ ಬರೋ, ಕೊಡ್ತೀನಿ ಅಂತ ಹೇಳಿ ಅಣ್ಣ. ಇಲ್ಲಾಂದ್ರೆ ಖರ್ಚಿಗಾಗೋ ಅಷ್ಟು ಕೊಡ್ತಿದ್ದೆ. ಏನೋ ನೀನವ್ನ ಚೇಲನಾ? ಅವನ್ ಚೇಲ ಅಲ್ಲ ಗುರು, ಬಾಲ. ಏನೋ ಅವ್ನು ಬೆಟ್ಟಿಂಗ್ ದುಡ್ಡು ದೊಡ್ಡದಾಗಿ ತೀರ್ಸಕ್ ಬಂದ್ಬಿಟ್ಟಿದ್ಯಾ? ಅವನಿಂದ ತೀರ್ಸೋಕ್ಕಾಗಿಲ್ಲ ಅಂದರೆ ನನ್ನ ಗಾಡಿ ಮಾರಾಜು ನಾನು ತೀರಿಸ್ತೀನಿ. ಏನೋ ನೀನು ದೊಡ್ಡ ಹೀರೋ, ನಾವೆಲ್ಲ ವಿಲನ್ಗಳು ಅನ್ನೋ ಥರ ಡೈಲಾಗ್ ಹೊಡಿತಾ ಇದೆಯಾ? ಇವರೆಲ್ಲ ಹಿಂಗೆ ಹೇಳಿದ್ರೆ ಕೇಳಲ್ಲ, ತಗೊಳ್ಳೋ ಹೊಡಿಯೋ. ಯಾಕೆ ಸರ್ ಹಿಂಗೆಲ್ಲ ಮಾಡ್ತೀರಾ? ಏನೋ ನೀನೇನು ನೋಡ್ತಾ ಇದೆಯಾ? ಏನು ಕಿಸಿತಾ ಇದೆಯಾ? ಅಮ್ಮನ ಬಗ್ಗೆ ಮಾತಾಡ್ತೀಯಾ? ತಗೋ ಏನಂದೆ? ಬಿದ್ದಾಗ ನಿಮ್ಮಮ್ಮ ನೆನಪಾಗ್ತದೆ, ಬೈಯೋವಾಗ ಬೇರೆಯವ್ರಮ್ಮ ನೆನಪಾಗ್ತಾರಾ? ಇನ್ನೊಂದು ಸಲ ಅಮ್ಮನ ಬಗ್ಗೆ ಮಾತಾಡಿದ್ರೆ ಅಮ್ಮ ತಾಯಿ ನನ್ನ ತಂಕ ಹೊಡಿತೀನಿ. ಅಲ್ಲ ಕಣ್ರೋ, ನಿಮ್ಮಂಥ ಜೊತೆ ಬೆಟ್ಟಿಂಗ್ ಹಾಕಿ ಪ್ಯಾಂಟ್ ಹಾಕೊಳ್ಳೋ ನಾನು ಚೆಡ್ಡಿಗೆ ಬಂದು ನಿಲ್ಲಿಸ್ಬಿಟ್ರಲ್ಲ, ಇನ್ನು ಮುಂದೆ ಏನು ಮಾಡ್ತಿರೋ ಗೊತ್ತಿಲ್ಲ. ಕೊಡ್ತೀನಿ ಬನ್ನಿ ಅಣ್ಣ, 100% ಕೊಡ್ತೀನಿ ಬನ್ನಿ ಅಣ್ಣ, ನೀವು ಟೆನ್ಷನ್ ಆಗಬೇಡಿ ಬನ್ನಿ ಅಣ್ಣ, ಪಕ್ಕಾ ಕೊಡ್ತೀನಿ, ನೀವು ಟೆನ್ಷನ್ ಏನು ಕೊಡ್ತೀನಿ ಅಣ್ಣ. ಲೋ ಏನಾಯ್ತು ಇದಳ ಮೇಲೆ? ಲೋ ನಿಂಗೇನಾಯ್ತು? ಅಮ್ಮ ಅಂದ್ರೆ ಏನು ಅಂತ ಕೇಳ್ತಾ ಇದ್ರು, ಹೇಳ್ಕೊಟ್ಟಿದ್ದೀನಿ. ಏನಾಯ್ತು? ಎದೆ ಹೆಚ್ಚಕ್ಕೆ ಬೆಳೆದಿದ್ದೀವಿ ಅಂತ. ಎದೆ ಅಲ್ಲಿ ಕುಟ್ಸ್ ಬೆಳೆಸೋ ತಾಯಿ ಬಗ್ಗೆ ಯಾರು ಮಾತಾಡಿದ್ರು ನಾನು ಬಿಡಲ್ಲ. ಸರಿ ಬಾ ಚಿನ್ನ, ಬೇಜಾರು ಮಾಡ್ಕೊಂಬೇಡ. ಸಿಗ್ತಾನಲ್ಲ ಗುರು, ಮತ್ತೊಂದ್ಸರಿ ಬಿಡಲ್ಲ ಬಿಡು. ಯಾಕೆ ಗುರು ಬಿಟ್ಬಿಟ್ರಿ? ಏನು ಗುರು ನೀವು ಬಿಟ್ಬಿಟ್ರಿ? ಚಿಕ್ಕ ಮ್ಯಾಟ್ರು ಹೋಗ್ಲಿ ಬಿಟ್ರೋ. ಯಾವ್ದು ಗುರು ಚಿಕ್ಕ ಮ್ಯಾಟ್ರೋ? ನೀನು ಬಿಟ್ರೋ ನಾನು ಬಿಡಲ್ಲ. ಚೋಟು 4 ಸಮೋಸ. ಅತ್ತಂದೆ 4 ಬಿಸಿ ಬಿಸಿ ಸಮೋಸ. ಆ 1, ಆ 2, ಆ 3, ಆ 4. ಏನೋ ಇಷ್ಟಾದ್ರೆ ಬಂದಿಲ್ವಲ್ಲ ಇವನು? ಓ ಬಂದು ನೋಡಪ್ಪ ನಮ್ಮೀರು ನೆನ್ಸ್ಕೊಂಡಿದ ತಕ್ಷಣ. ಬಾ ನಂದ ಕೂತ್ಕೋ, ಇಷ್ಟೊತ್ತವರೆಗೂ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. 100 ವರ್ಷ ಆಯ್ಸು ನೀನು. ಹೌದಪ್ಪ, ನಿಮ್ಮಂಥ ಫ್ರೆಂಡ್ಸ್ ಇದ್ದರೆ 100 ವರ್ಷ ಅಲ್ಲ 200 ವರ್ಷ ಬದುಕ್ಬೋದು. ಚೋಟು ಇನ್ನೊಂದು ಸಮೋಸ. ಆ ತಂದೆ ಅಣ್ಣಂಗೊಂದು ಸ್ಪೆಷಲ್ ಸಮೋಸ. ಅಯ್ಯೋ ಪಾಪ, ಸಾಲ ಮಾಡಿ ಸಮೋಸ ತಿನ್ಸೋ ಫ್ರೆಂಡ್ಸು. ಓಯ್ ಏನೋ ಹಂಗೆ ನೋಡ್ತಿದ್ಯಾ? ನನಗೆ ಹೊಟ್ಟೆನೋ ಬರಲ್ವಾ? ನನ್ನ ಹೆಸರಲ್ಲಿ ಇನ್ನೊಂದು ಸಮೋಸ ಇಸ್ಕೊ ಹೋಗು. ನಾಳೆಯಿಂದ ನಿಮಗೆ ಸಮೋಸ ಸಿಗಲ್ಲ, ಇನ್ನು ನನಗೆ ಕೊಡಿಸ್ತೀರಾ? ಏನೋ ನಾಳೇನು ಸಮೋಸ ಸಿಗಲ್ವಾ? ಯಾಕೆ ಮೈದಾ ಸಪ್ಲೈ ನಿಂತೋಯ್ತಾ? ನಿಮ್ಮ ಅಕೌಂಟು ಫುಲ್ ಆಗಿದೆ, ನಿಮ್ಮ ಬುಕ್ಕು ಬರ್ದು ಖಾಲಿ ಆಗಿದೆ. ಫಸ್ಟ್ ಸಾಲ ತೀರಿಸಿ ಆಮೇಲೆ ಸಮೋಸ ತಿನ್ನಿ. ಏನೋ ಇದೆಲ್ಲ ಅಯ್ಯೋ ಅದು ತಗೊಳ್ಳೋ, ಬಸ್ಸಲ್ಲಿ ಕಾಸಿದೆ, ಎತ್ಕೊಂಡೋಗಿ ನಿಮ್ಮ ಯಜಮಾನಂಗೆ ಕೊಡು. ಇಷ್ಟೊಂದು ದುಡ್ಡು ಕೊಟ್ಟರೆ ನಾನು ಚಿಲ್ಡ್ರನ್ ಮಾಡೋದು? 5 ಟೀ ತಗೊಂಬ.
ನಮಗೆ ಬೇಕಾಗಿರೋರು ಇಲ್ಲೇ ಇದ್ದಾರೆ. ನೀನ್ ಬಿಡು ಕರ್ಣ, ಸಾಲ ನಮ್ದು, ಪೇಮೆಂಟ್ ನಿಂದು. ಇವರು ನಮ್ಮ ಹಳ್ಳಿಕಟ್ಟೆಯಲ್ಲಿರೋ 5 ಜನ ಕುಚಿಕುಗಳು. ಮೊದಲನೇದಾಗಿ ಬಲಗಡೆಯಿಂದ ಬಂದರೆ ನಮ್ಮ ಕಥಾನಾಯಕ ನಂದನ್, ಅವನ ಪಕ್ಕ ಲೋಹಿತ್, ಅದ್ರ ಪಕ್ಕ ಅಜಯ್, ಅದ್ರ ಪಕ್ಕ ಯುವ, ಕೊನೆಯದಾಗಿ ಗುರು. ನೋಡು, ನಿನ್ ಗೋಲಿಗಿಂತ ನನ್ ಗೋಲಿ ದೊಡ್ಡದು. ನೋಡ್ರೋ, ಗೋಲಿ ಅಂದ್ರೆ ಇದು ಹೆಂಗ್ ಪಳಪಳ ಅಂತ ಹೊಳಿತಿದೆ. ಏನು ಹಿಂಗೆ ಮಾತಾಡ್ತಾ ಇರ್ತೀರಾ ಇಲ್ಲ ಆಟನೂ ಆಡ್ತೀರಾ? ಹೌದು, ನಮ್ಮಲ್ಲಿ ಫಸ್ಟ್ ಯಾರು ಬಿಡೋದು? ನಿಮ್ಮಲ್ಲೆಲ್ಲ ನಾನೇ ಚಿಕ್ಕೋನಲ್ವಾ, ಅದಕ್ಕೆ ನಾನೇ ಫಸ್ಟ್ ಬಿಡ್ತೀನಿ. ತಗೋ ನಿನ್ ಗೋಲಿ, ಇವಾಗ ಊಸ್ಟ್ ಮಾಡ್ತೀನಿ. ಅಯ್ಯಯ್ಯೋ, ಗೋಳಿ ಹೊಡ್ಸ್ಕೊಬಿಟ್ಟ. ಅಯ್ಯೋ, ಗೋಲಿ ಹೊಡ್ಸ್ಕೊ. ಏನ್ರೋ ನನ್ನನ್ನು ರೇಗಿಸ್ತೀರೇನ್ರೋ? ಏನೋ ನಂಗುಳಿನ ಊಸ್ಟ್ ಮಾಡ್ತೀನೋ? ಹೌದು, ಊಸ್ಟ್ ಮಾಡ್ತೀನಿ. ಏನೋ ಮಾಡ್ತೀಯಾ? ಆಟಗಳಿರೋದು ಒಗ್ಗಟ್ಟಾಗಾಡೋದಕ್ಕೆ ಹೊರತು ಹೊಡೆದಾಡಕ್ಕಲ್ಲ. ಫ್ರೆಂಡ್ಶಿಪ್ ಇಂತ ಗೋಲಿ ನಮಗೆ ಏನೇನೋ ತಗೊಳ್ಳೋ. ಸಾರಿ ಕೇಳ್ರು. ಸಾರಿ ಕಣ, ಸಾರಿ. ಟೊನ್ಪಾಲ್ದೆ ಬೇರೆ ಕೂಡ ಏನೋ ಅಂತಾರೆ ಕಣ. ಹಂಗಂದ್ರೆ ಇನ್ಮೇಲಿಂದ ಇವನ ಹೆಸರು ಕರ್ಣ. ಹೌದು, ಕರ್ಣ 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 ಕರ್ಣ. ಏಯ್, ಇವನ್ ಬತ್ತಿದ್ದಾನೆ ರೇಕ್ಸ್ರೋ. ಎಲ್ಲರೂ ಸೈಡ್ ಬಿಡ್ರಪ್ಪ, ನಮ್ಮ ಭರತನಾಟ್ಯ ಬಂತಿ ಗುಣ್ಣ ಹೊಡಿಯೋಕೆ ಬತ್ತಿದ್ದಾರೆ. ಹೌದು, ಭರತನಾಟ್ಯಂ ಬುಗುರಿ ಅಂದ್ರೆ ಏನೋ ಏನು ಇಲ್ಲ ಕಣೋ. ಅವ್ರ ಅಕ್ಕ ಸ್ಟೇಜಲ್ಲಿ ಆಡಿದ್ರೆ ತಕ್ಕತೈ ಅಂತ, ಅದೇ ಒಂದು ಬುಗ್ರಿ ರೋಡಲ್ಲಿ ಆಡಿದ್ರೆ ತಕ್ಕಡ್ದಿಮ್ ಅಂತ. ಅದೇ ಕಣೋ ಭರತನಾಟ್ಯಂ ಬುಗ್ರಿ ಅಂದರೆ. ನಿಮ್ಮನ್ನೆಲ್ಲ ಆಟದಲ್ಲಿ ನೋಡ್ಕೊಂಡು ತಿನ್ಕೊಂಡ್ರು. ತಗೋ ಗುನ್ನ. ಗುಮ್ಮನ ಬುಗ್ರಿಗಿಂತ ಗುನ್ನ ಹೊಡಿಯೋ ಬುಗ್ರಿಗೆ ಕಣ ಮಾರ್ಕೆಟಲ್ಲಿ ಬಜಾರು. ಚಾಟಿ ಬೀಸ್ಬೇಕಾಗಿರೋದು ನಮ್ಮಲ್ಲಿರೋ ಕೆಟ್ಟತನಕ್ಕೆ. ನಾವು ತಿರ್ಬೇಕಾಗಿರೋದು ಒಳ್ಳೆತನದಿಂದ. ಅದು ಬಿಟ್ಟು ಬಜಾರಲ್ಲಿ ಬೆಲೆಗೋಸ್ಕರ ಅಲ್ಲ. ಏನೋ ದೀಪಾವಳಿ ದಿವಸ ಒಂದೇ ಒಂದು ಪಟಾಕಿನೂ ಇಲ್ದಲೆ ಆಗೋಯ್ತಲ್ಲೋ. ಹೌದು ಕಣೋ, ದೀಪ ಮಾತ್ರ ಕಣ್ಣಿಗೆ ಕಾಣಿಸ್ತೈತೆ, ಆದರೆ ಪಟಾಕಿ ಸದ್ ಮಾತ್ರ ಕಿವಿ ಕೇಳಿಸ್ತಿಲ್ಲ. ಅಲ್ಲಿ ನೋಡ್ರೋ, ಕರ್ಣ ಬತ್ತಿದ್ದಾನೆ. ಅವನು ಖಾಲಿ ಕೈಯಲ್ಲೇ ಬತ್ತವನಲ್ಲೋ. ಏನ್ರೋ ಎಲ್ಲ ದೀಪಾವಳಿ ಸುಮ್ಮನೆ ಕೂತಿರ? ಪಟಾಕಿ ಎಲ್ರೋ? ಪಟಾಕಿನೂ ಇಲ್ಲ, ಪಾಯಸನೂ ಇಲ್ಲ. ಬನ್ನಿ, 2 ಕೊಡ್ತೀನಿ. ಹೌದಾ? ಸರಿ ಬಾ. ಎಲ್ಲೋ ಪಟಾಕಿ ತಗೊಳ್ರೋ. ಹೌದು, ನಿನ್ ಪಟಾಕಿ ಎಲ್ಲ ನಂಗೆ ಕೊಡ್ತೀಯಲ್ಲ, ನಿಮ್ಮ ಮನೇಲಿ ಯಾರು ಬೈಯಲ್ವಾ? ಕಷ್ಟ ಬಂದಾಗ ಕೇರ್ ಮಾಡಬೇಕು, ಸುಖ ಬಂದಾಗ ಶೇರ್ ಮಾಡಬೇಕು ಅನ್ನೋದೇ ಕಣೋ ಫ್ರೆಂಡ್ಶಿಪ್ ಅರ್ಥ. ಹೌದು, ಇದಕ್ಕೆ ದುಡ್ಡೆಲ್ಲಿಂದ ಸಿಕ್ತು? ಪೇಪರ್ ಹಾಕಿದ್ದು ದುಡ್ಡು ಕಣೋ. 5 ನಿಮಿಷ ಬರ್ತಿದ್ದೀರ. ದೀಪಾವಳಿ ಅಂತೂ ಸಖತ್ತಾಗಿತ್ತಲ್ವಾ? ಹೌದು ಕೊಂಡ್ರು, ಕರೋನಾ ಇರ್ಲಿಲ್ಲ ಅಂದ್ರೆ ಈ ವರ್ಷ ಪಟಾಕಿನೇ ಹೊಡೆಯಕ್ಕಾಯ್ತಾ ಇರ್ಲಿಲ್ಲ. ಹೌದು, 5 ನಿಮಿಷ ಹೋಗಿ ಬರ್ತೀನಿ. ಅವನು ಇನ್ನೂ ಬಂದಿಲ್ಲ. ಎಲ್ಲೋದ್ನು? ಅಲ್ಲಿ ನೋಡ್ರೋ, ಲೋಟ ಎತ್ಕೊ ಬತ್ತಿದ್ದಾನೆ. ಏನೋ ಅದು? ಪಾಯಸ ಕಂಡ್ರು. ಪಾಯಸನಾ? ಕೊಡು. ಹಾ, ಯಾಕೋ ಲೇಟು? ನಾವು ಮಾತ್ರ ಸಾಲ ಕೊಟ್ಕೋಬೇಕು, ನಿಮಗೆ ಮಾತ್ರ ಸರಿ ಟೈಮ್ ಸಪ್ಲೈ ಮಾಡಬೇಕಲ್ವಾ? ಯಾಕೋ ಜಾಸ್ತಿ ಆಯ್ತು ಕಣ ಇವಂದು. ಬಿಡ್ರೋ ಚಿಕ್ಕ ಹುಡ್ಗ, ಮೊದಲು ಟೀ ಕುಡಿಯೋಣ. ತಗೊಳ್ಳೋಣ ಚೇಂಜು. ಚೊಟೋ, ಫಸಲು ಚೇಂಜ್ ನೀನು ಇಟ್ಕೋ. ನಿಮ್ಮ ಯಜಮಾನಿಗೆ ಒಂದು ಹೊಸ ಬುಕ್ ಕೊಡಿಸ್ಬಿಡು. ಸರಿ ಕಣ್ರೋ, ನನಗೆ ಆಡೋದು ಬಿತ್ತು. ಬದಲಾ ಲವ್ ಟೀ ಆದರೂ ಕುಡ್ಕೊಂಡು ಹೋಗೋ. ಏನು ಬಂದು 10 ನಿಮಿಷ ಆಗಿಲ್ಲ, ಆಲ್ರೆಡಿ ಹೋಯ್ತಾನಲ್ಲೋ. ಏನ್ ಸೀಮೆಗೆ ಇಲ್ದಿರೋ ಕೆಲಸ ನಮ್ಗೇನು ಕೆಲಸನೇ ಇರಲ್ವಾ? ಏನಾದರೂ ಮಾಡಿ ಇವನ್ನ ಕಟ್ಟಾಕ್ಬೇಕಪ್ಪ. ಹೌದು ಕಣ್ರೋ. ಅಣ್ಣ ಹೇಳಿದ್ದಿದೆ ತಾನೇ? ಬಾ ಫಸ್ಟು ಫೋಟೋ ತಗೊಂಡು ಹೋಗ್ಬಿಡೋಣ. ಯಾವ ಹುಡುಗರು ಫೋಟೋ ತಗೊಂಡ್ರಲ್ಲ, ನಾನು ನೋಡಲ್ವಲ್ಲ ಇವನ್ನ ಎಲ್ಲೂ. ಸ್ವಾಮಿ ನಾವಿರೋದು ಹೀಗೆ ನೋಡಿ, ಸ್ವಾಮಿ ನಾವಿರೋದು ಹೀಗೆ. ಇದು ಯುವ ಅಣ್ಣಂಗೆ, ಇದು ಲೋಹಿತ್ ಅಣ್ಣಂಗೆ, ಇದು ಗುರು ಅಣ್ಣಂಗೆ, ಇದು ಅಜಯ್ ಅಣ್ಣಂಗೆ, ಇದು ನಂದೊಂದು ನೀನೇ ಕುಡ್ಕೋ, ನಾನೇ ಕಾಸು ಕೊಡ್ತೀನಿ. ನನ್ಗೇನು ಬೇಡ. ಏನೋ ನಿಮ್ಮ ಗುರು 4 ದಿವಸದಿಂದ ನಾಪತ್ತೆ. ನಿಮ್ಮ ಗುರು ಕೊಟ್ರೆ ನಾ ಮಾತ್ರ ಕುಡಿಯೋದು? ಇಲ್ಲಿ ನೋಡ್ರು, ಫೀಲ್ ದ ಟ್ರಿಪ್ ಅಲ್ಲಿ ತುಂಬಾ ಚೀಪ್ ಅಂಡ್ ಬೆಸ್ಟ್ ಆಗಿ ಗೋ ಆಫರ್ ಇದೆ. ಏನೇನೈತ್ ನೋಡ್ ಗುರು ಆಫರು? ಕೊಡ್ಗುರು ಇಲ್ಲಿ. 10 days 9 night ಫುಲ್ ಟೈಟು, ಸಣ್ಣನೆ ಸುಡೋ ಹುಡುಗಿರ್ ಸೈಟು, ಇನ್ನೇನು ಹತ್ತೋದೆ ಫ್ಲೈಟ್. 3 ಗೇಣು ಸ್ವರ್ಗಕ್ಕೆ.
ಮತ್ತಿನ್ನೇನು ಬುಕ್ ಮಾಡೋ ಟಿಕೆಟು? 1 2 3 4 ಬುಕ್ ಮಾಡ್ರಪ್ಪ ಟಿಕೆಟು. ಹೌದು, ಹಂಗೆ ನಂದನ್ಗೊಂದು ಟಿಕೆಟ್ ಬುಕ್ ಮಾಡ್ರೋ. ಸುಮ್ಮನೆರಪ್ಪ, ಅವ್ನು ಬರಲ್ಲ. 10 ನಿಮಿಷ ನಮ್ಮ ಜೊತೆ ಇರೋ ಅಂದ್ರೇ ಇರಲ್ಲ, ಇನ್ನು 10 ದಿವಸ ಗೋವಾಗೆ ಬರ್ತಾನಾ? ಬರಲ್ಲ. ಎಂಟು ದಿನ ಆಯಿತು, ನಾನು ಕಾಯ್ತಾನೇ ಇದ್ದೀನಿ. ಎಲ್ಲೋಗ್ತಾರೆ? ಬಂದೇ ಬರ್ತಾರೆ. ಬೆಂಗಳೂರಿನಲ್ಲಿ ಮುಂದುವರೆದ ಬೆಟ್ಟಿಂಗ್ ದಂಧೆ. ಬೆಟ್ಟಿಂಗ್ ವಿಚಾರವಾಗಿ ರೂಮ್ನಲ್ಲಿದ್ದ ವ್ಯಕ್ತಿಯನ್ನು ಮುಖದ ಗುರುತು ಸಹ ಸಿಗದಂತೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಮೃತ ವ್ಯಕ್ತಿ ಸ್ಥಳೀಯ ನಿವಾಸಿ ಎಂದು ತಿಳಿದು ಬಂದಿದೆ. ಎದಳ ಹೇ, ಇನ್ನ ಗೋವಾ ಫೀಲಲ್ಲಿ ಕೂತವ್ರೆ. ಕುಡ್ದಿರೋ ಟೀಗೆ ಓಟಿ ಕುಡ್ದಿರೋ ಫೀಲು. ಅದ್ಯಾವ್ದು ಫಿಗರು? ಅವನ್ ಫಿಗರ್ ಅಲ್ಲ ಕಣೋ ಹುಡ್ಗ. ಓ ಹೌದಾ? ನಮ್ಮ ಕಡೆನೇ ಬರ್ತಾವನೆ. ನೀವೇ ತಾನೇ ನಂದನ್ ಫ್ರೆಂಡ್ಸು? ಹೌದು. ನನ್ನ ಜೊತೆ ಬನ್ನಿ, ಗೊತ್ತಾಗುತ್ತೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನನ್ನ ಫಾಲೋ ಮಾಡಿ, ಗೊತ್ತಾಗುತ್ತೆ. ಎಲ್ಗುರು ಕರ್ಕೊಂಡು ಹೋಯ್ತಾನೆ, ಬಾ ನೋಡ್ಕೊಂಬರೋಣ. ಲೋ, ಎಲ್ಲಿ ಕರ್ಕೊಂಡು ಬಂದಿದ್ಯೋ? ಬನ್ನಿ, ಗೊತ್ತಾಗುತ್ತೆ. ಅಯ್ಯೋ, ಜಾಗ ಓಲ ಹಿಂಗಿದೆ ಯಪ್ಪ. ಏನೋ ಇದು? ಅಯ್ಯೋ, ಏನೋ ಇದು? ಓ, ಬೆಳಗ್ಗೆಯಿಂದ ಓಡಾಡಿ ಸಾಕಾಗೋಗಿದ್ಯಪ್ಪ. ಯಾರೋ ಕೀ ಬಿಟ್ಬಿಟ್ಟಿದಾರಲ್ಲ ಪಾಪ. ಕೀ ಎಲ್ಲಿ ಬಿಟ್ಟೆ? ಓ, ಇವರೇ ಅನ್ಸುತ್ತೆ. ಓ ರೀ, ಕೀನ ಗಾಡೀಲಿ ಬಿಟ್ಬಿಟ್ಟು ಬಾಡೀಲಿ ಹುಡುಕ್ತಾ ಇದೀರಲ್ರಿ, ಇನ್ಮೇಲೆ ಏನು ಕಳ್ಕೊಬೇಡಿ. ಅಯ್ಯೋ, ಅವನಿಗೆ ಟ್ಯಾಂಕ್ಸ್ ಹೇಳೋದೆ ಮರ್ತೋದ್ನಲ್ಲ. ಓಯ್ ಪುಟ್ಟ, ಟ್ಯಾಂಕ್ಸ್. ಬಾಟ್ಲಲ್ಲಿ ನೀರು ಕುಡಿಬೇಕಲ್ಲ. ಓ, ಇಲ್ಲಿದೆಯಾ? ಈಗ ಯಾವುದಪ್ಪ ಮೆಸೇಜು? ಈ ಮೆಸೇಜ್ ನನಗೆ ಯಾಕೆ ಬಂತು? ಟಿವಿ ಅದು ನೋಡೋಣ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು? ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂತಹ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಬೇಧಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ನಿರಂತರವಾಗಿ ಮೂಗು ಸೋರುವುದು, ತಲೆನೋವು ಕಾಣಿಸಿಕೊಳ್ಳುವುದು, ಕೆಮ್ಮು, ಜ್ವರ ಬರುವುದು, ಗಂಟಲು ನೋವು ಉಲ್ಬಣವಾಗುವುದು, ಉಸಿರಾಟದ ತೊಂದರೆ ಕಂಡುಬರುವುದು ಕೊರೋನಾ ರೋಗಲಕ್ಷಣ. ಕೊರೋನಾ
ಕೊರೋನಾ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದರಿಂದ ಸೀನುವಿಕೆ ಮತ್ತು ಕೆಮ್ಮುವಾಗ ಕರವಸ್ತ್ರ ಬಳಸಿ ಎಲ್ಲ ಚಾನಲ್ನಲ್ಲೂ ಇದ್ರ ಬಗ್ಗೆನೇ ಬರ್ತಿದೆಯಲ್ಲ. ಜೊತೆಗೆ ದೈಹಿಕ ಸ್ಪರ್ಶ ಮತ್ತು ಹಸ್ತಲಾಘವ ಮಾಡದೇ ಇರುವುದು. ಕೊರೋನಾ ವೈರಸ್ನ ಲಕ್ಷಣಗಳೆಂದರೆ ಉಸಿರಾಟದ ತೊಂದರೆ, ನಿರಂತರವಾಗಿ ಗಂಟಲಲ್ಲಿ ತುರಿಕೆ, ಒಣ ಕೆಮ್ಮು, ಅಧಿಕ ಜ್ವರ. ನೀವು ಈ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಲ್ಲಿ ತಕ್ಷಣವೇ ವೈದ್ಯರಿಗೆ ಭೇಟಿ ನೀಡಿ. ಇದು ಹೇಗೆ ಹರಡುತ್ತದೆ ಎಂಬುದನ್ನು ನೋಡೋಣ. ಬಾಧಿತ ವ್ಯಕ್ತಿಯ ಜೊತೆ ಹತ್ತಿರದಿಂದ ಮಾತನಾಡುವುದರಿಂದ, ನಿಮ್ಮ ಪಕ್ಕದಲ್ಲಿ ಯಾರಾದರೂ ಕೆಮ್ಮುತ್ತಿದ್ದರೆ ಅಥವಾ ಸೀನುತ್ತಿದ್ದರೆ, ಬಾಧಿತ ವ್ಯಕ್ತಿಯನ್ನು ಅಥವಾ ಇತರ. ನಾಳೆಯಿಂದ ಸ್ವಲ್ಪ ದಿನ ಕೆಲಸಕ್ಕೆ ಹೋಗೋದು ಬೇಡ. ಏನಿದೆ ಹೆಡ್ಲೈನ್ಸು? ಕೊರೋನಾ ಬದುಕು ತಲ್ಲಣ. ಭಾರತದಲ್ಲಿ ಕೊರೋನಾ ತಡೆಯಲು ಕಠಿಣ ಕ್ರಮ. ದಿನೇ ದಿನೇ ಹೆಚ್ಚಿದ ಕೊರೋನಾ ಪ್ರಕರಣಗಳು. ಕೊರೋನಾ ಭೀತಿ ಜನರಿಗೆ ಫಜೀತಿ. ಚೀನಾದಲ್ಲಿ 4,000 ದಾಟಿದ ಸಾವಿನ ಸಂಖ್ಯೆ. ಯಾಕೋ ತಲೆನೋಯ್ತಿದೆಯಲ್ಲ. ಅಣ್ಣ ಅಣ್ಣ ಬಾರ. ಪೇಪರ್ ಮಾತ್ರ ತಗೊಂಡು ಹಾಲಲ್ಲೇ ಬಿಟ್ಬಿಟ್ಟಿದೆ ಅಣ್ಣ. ಸಿಕ್ಕಾಪಟ್ಟೆ ತಲೆನೋಯ್ತಿದೆ, ಅಲ್ಲಿ ಇಕ್ಬಿಟ್ಟು ಹೋಗು. ಟೀ ಮಾಡ್ಕೊಂಡು ಕುಡಿ, ಸರಿ ಹೋಗುತ್ತೆ. ಬೆಳಗ್ಗೆಯಿಂದ ಫೋನೇ ಯೂಸ್ ಮಾಡಿಲ್ವಲ್ಲ, ಏನಾಗಿರ್ಬೋದು? ಯಾರಾದರೂ ನಮ್ಮನ್ನ ನೆನೆಸ್ಕೊಂಡೆ ನತ್ತಿಗೆ ಇರುತ್ತಂತೆ, ನನಗೆ ಇದನ್ನ ನೆನೆಸ್ಕೊಂಡೆ ನತ್ತಿಗೆ ಇರ್ತಿದೆಯಲ್ಲ. ಇವತ್ತೇನ ಪೇಪರ್ ಮತ್ತು ಹಾಲು ಎರಡು ಬಿಟ್ಬಿಟ್ಟಿದ್ದೀರಾ? ಮೊನ್ನೆಯಿಂದ ಮನಸ್ಸೇ ಸರಿಲ್ಲ ಕಣೋ. ಅದು ಸರಿ, ನೀನು ಯಾಕೆ ಯೂನಿಫಾರ್ಮ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿದ್ಯಾ? ಸ್ಕೂಲ್ಗೆ ಹೋಗಲ್ವಾ? ಕೋವಿಡ್-19 ಸ್ಪ್ರೆಡ್ ಆಗಬಾರ್ದು ಅಂತ ಸ್ಕೂಲ್ಗೆ ರಜೆ ಕೊಟ್ಟಿದ್ದಾರೆ. ಹೌದಾ, ಸರಿ. ಯಾರೋ ಕೆಮ್ಮಿದ್ರೆ ಯಾರೋ ಸೀನು, ಇನ್ಯಾರಿಗೋ ರಜೆ ಅಂತಾರಪ್ಪ ದೇವರೇ. ಯಾರೋ ಕೆಮ್ಮುದ್ರೆ ಯಾರೋ ಸೀನುದ್ರೇನಾ? ಏನು ರೋಡಲ್ಲಿ ಜನನೇ ಇಲ್ವಲ್ಲ? ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಏನಿದು ಖಾಲಿ ಖಾಲಿ? ಯುವರಾಜ್ ಫೋನ್ ಮಾಡೋಣ. ಕೊರೋನಾ ವೈರಸ್ ಅಂದ್ರೆ ಕೋವಿಡ್-19 ವಿರುದ್ಧ ಇಡೀ ದೇಶವೇ ಹೋರಾಡ್ತಿದೆ. ಆದ್ರೆ ನೆನಪಿಡಿ, ನಾವು ರೋಗದ ವಿರುದ್ಧ ಹೋರಾಡಬೇಕು, ರೋಗಿಯ ವಿರುದ್ಧ ಅಲ್ಲ. ಅವರಲ್ಲಿ ಭೇದ ಭಾವ ಮಾಡದೆ ಆರೈಕೆ ಮಾಡಿ. ಈ ರೋಗದಿಂದ ಪಾರಾಗಲು ನಮ್ಮ ರಕ್ಷಾ ಕವಚ ಅಂದ್ರೆ ಡಾಕ್ಟರ್, ಆರೋಗ್ಯಕರ್ತರು, ಸ್ವಚ್ಛತಾ ಕರ್ಮಿಗಳು, ಪೊಲೀಸರು ಮುಂತಾದವರನ್ನ ಗೌರವಿಸಿ, ಅವರಿಗೆ ಪೂರ್ತಿ ಸಹಕರಿಸಿ. ಈ ಯೋಧರ ಬಗ್ಗೆ ಇದ್ದರೆ ಕಾಳಜಿ ಸದಾ ವಿಜಯ ಸಾಧಿಸಬಹುದು ದೇಶ ಕೊರೋನಾದ. ಫೋನ್ ಮಾಡೋಣ. ಕೊರೋನಾ ವೈರಸ್ ಅಂದ್ರೆ ಕೋವಿಡ್-19 ವಿರುದ್ಧ ಇಡೀ ದೇಶವೇ ಹೋರಾಡ್ತಿದೆ. ಆದ್ರೆ ನೆನಪಿಡಿ, ನಾವು ರೋಗದ ವಿರುದ್ಧ ಹೋರಾಡಬೇಕು, ರೋಗಿಯ ವಿರುದ್ಧ ಅಲ್ಲ. ಅವರಲ್ಲಿ ಭೇದ ಭಾವ ಮಾಡದೆ ಆರೈಕೆ ಮಾಡಿ. ಈ ರೋಗದಿಂದ ಪಾರಾಗಲು ನಮ್ಮ ರಕ್ಷಾ ಕವಚ ಅಂದ್ರೆ ಡಾಕ್ಟರ್, ಆರೋಗ್ಯಕರ್ತರು, ಸ್ವಚ್ಛತಾ ಕರ್ಮಿಗಳು, ಪೊಲೀಸರು ಮುಂತಾದವರನ್ನ ಗೌರವಿಸಿ, ಅವರಿಗೆ ಪೂರ್ತಿ ಸಹಕರಿಸಿ. ಈ ಯೋಧರ ಬಗ್ಗೆ ಏನಪ್ಪ ಇದು ದರಿದ್ರ ವೈರಸ್ಸು? ಯಾರ್ಲೇ ಅಪ್ಪ, 10 ನಿಮಿಷ ಆಯ್ತಲ್ಲೋ, ಇನ್ನ ಬಂದಿಲ್ಲಲ್ಲ? ಅಯ್ಯೋ. ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಗಷ್ಟು ಬುದ್ಧಿ ಇಲ್ವಾ? ನೋಡಿ, ಆ ಥರ ಬಾಕ್ಸ್ ಹಾಕಿದ್ದಾರೆ, ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಂತ್ಕೊ ಹೋಗಿ. ಮಾಸ್ಕ್ ಹಾಕಲ್ಲ ಏನೆಲ್ಲ ಬಂದ್ಬಿಡ್ತವೆ. ಅಕ್ಷಿ, ಏನು ಜನನೋ, ದರಿದ್ರ ವೈರಸ್ ಬಂದಿದ್ರು ಬುದ್ಧಿ ಬರಲ್ಲ. ಎಮ್ಮೆ ಥರ ಬೆಳೆದಿರ್ತಾರೆ, ಕೈ ಅಡ್ಡಾಡ್ಕೊಂಡು ಸೀನಕ್ಕಾಗಲ್ವಾ? ಉಗ್ಳುಕೊಂಡು ಹೋಗ್ತಿದ್ದ ಜನ ಸೀನುಜು ಭಯಂಗಾಯ್ತಲ್ಲಪ್ಪ. ನಗಡಿ, ಕೆಮ್ಮು, ತಲೆನೋವಿಗೆ ಟ್ಯಾಬ್ಲೆಟ್ಸ್ ಕೊಡಿ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದೆ ನಿಮ್ಮ ಹತ್ರ? ಇಲ್ಲ.
ಹೋದ ತಿಂಗಳಿಂದ ತಗೊಂಡೋಗಿದ್ನಲ್ಲ. ಇಲ್ಲ ಸರ್, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡೋಕ್ಕಾಗಲ್ಲ. ಅದು ಬಿಫೋರ್ ಕೊರೋನಾ ಆಯಿತು, ಇವಾಗ ಆಫ್ಟರ್ ಕೊರೋನಾ. ಇವಾಗ ಪ್ರಿಸ್ಕ್ರಿಪ್ಷನ್ ಬೇಕು. ಬೇರೆ ಏನಾದ್ರು ಬೇಕಾ? ಸ್ಯಾನಿಟೈಸರು, ಹ್ಯಾಂಡ್ ವಾಶು? ಅದೇ ಫಸ್ಟ್ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿಸ್ಕೊಬನ್ನಿ, ಆಮೇಲೆ ಅವ್ರು ಬರ್ಕೊಟ್ಮೇಲೆ ನಮ್ಮ ಹತ್ರ ಬನ್ನಿ ಸರ್. ಕಾಣದೇ ಇರೋ ಒಂದು ಜೀವಿ ನಮಗೆ ಕಾಣದೆ ನಮ್ಮ ಕಣ್ಣಿಗೆ ಕಾಣೋ ಎಲ್ಲ ಸ್ಥಳಗಳನ್ನು ಆಕ್ರಮಿಸಿದೆಯಲ್ಲ. ಛೇ, ಕಾಲು ಇಡೋಕ್ಕೂ ಇರ್ತಿರ್ಲಿಲ್ಲ ಇಲ್ಲಿ ಜಾಗ, ಖಾಲಿ ಹೊಡಿತಿದೆಯಲ್ಲ ಈಗ. ಯಾರವರು? ಅಲ್ಲಿ ನೋಡು ಗುರು. ಬಾ ಗುರು. ಏನು ಗುರು? ಮೂವಿ ನೋಡಕ್ ಬಂದ್ರಾ? ನಮ್ಮ ಬಾಸ್ ಮೂವಿನೇ ನೋಡೋಕ್ಕಾಗಿಲ್ಲ. ಈ ಆಲ್ ಕೊರೋನಾಯಿಂದ ಮೂವಿ ನೋಡಕ್ ಆಗ್ತಿಲ್ಲ, ಏನು ನೋಡಕ್ ಆಗ್ತಿಲ್ಲ. ಮನೆಗೆ ಹೋಗಿ ನ್ಯೂಸ್ ಹಾಕಿದ್ರೆ ಅದೇ ಕೊರೋನಾ. ಅದು ಬಿಟ್ಟು ಮಾಮೂಲಿ ಚಾನೆಲ್ ಹಾಕಿದ್ರೆ ಸೀರಿಯಲ್ಗಳು. ಯಾವ್ದು ನೋಡೋದು, ಯಾವ್ದು ಬಿಡೋದು? ಬಾ ಗುರು, ಮೂವಿನೂ ಬೇಡ ಏನು ಬೇಡ, ಬಾರ್ಗೋಗೋಣ. ಬತ್ತು ಗುರು. ಬರ್ಲಾ ಗುರು? ಅಯ್ಯೋ ಬಾ ಗುರು, ಆಮೇಲೆ ಬಾರು ಬಂದ್ ಮಾಡೋರು. ಓಯ್ ಗುರು, ಖಾಲಿ ತಟ್ಟದ ಕತೆ ಅಂತ ಮೂವಿ ಹಾಕೋರೆ, ನೋಡ್ಕೊಂಡು ಹೋಗ್ಬಿಡು. ಹೌದು, ನಾನೇ ತಲೆ ಅಲ್ಲಾಡಿಸ್ದೆ. ಇವತ್ತು ದೇವ್ರನ್ನ ನೋಡಿ ನಾಳೆ ಡಾಕ್ಟರ್ನ ನೋಡೋಣ. ದೇವಸ್ಥಾನಕ್ಕೆ ಮುಚ್ಚಿದೆ. ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಕೊರೋನಾ ಮುನ್ನೆಚ್ಚರಿಕೆಯಾಗಿ ದೇವಸ್ಥಾನ ಮುಚ್ಚಿದೆ. ಡೆಪ್ಯೂಟಿ ಸಹಕರಿಸಿ. ಛೇ, ಭಗವಂತನ ಬಾಗ್ಲೇ ಬಂದು ಇನ್ನು ನಮ್ಮ ಗತಿ. ಕಷ್ಟ ಕೇಳೋ ಭಗವಂತ ಅಂದರೆ ನನಗೆ ಕಷ್ಟ ಕಾಣೋ ಭಕ್ತ ಅಂದಲ್ಲಪ್ಪ. ನನಗೆ ಅಂತ ತೆಗ್ದಿರೋದು ಇದೊಂದೇ ಬಾಗಿಲು, ಇದು ಯಾವಾಗ ಮುಚ್ಚುತ್ತೋ. The number you are trying to call is currently not reachable. ಅಯ್ಯೋ, ಏನೋ ಇದು. ಅಯ್ಯೋ, ಇದೆಲ್ಲ ಹೆಂಗಾಯ್ತು? ಹಾರ್ಟ್ ಅಟ್ಯಾಕ್ ಈ ವಯಸ್ಗ? ಸ್ಟ್ರೆಸ್ ಮತ್ತೆ ಡಿಪ್ರೆಷನ್ ಇಂದ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. ಅಯ್ಯೋ, ಮನ್ ಮಾಡಿ ಕರ್ಕೊಂಡ್ ಬಂದಿದ್ಯಲ್ಲೋ. ಪೋಸ್ಟ್ ಮಾರ್ಟಮ್ ಜೊತೆ ಕೋವಿಡ್ ಟೆಸ್ಟ್ ಮಾಡಿದ್ರು, ಅದ್ ನೆಗೆಟಿವ್ ಬಂದ್ಮೇಲೆ ಬಾಡಿ ಕೊಟ್ಟಿದ್ದು. ಇದಕ್ಕೆಲ್ಲ ನಾವೇ ಕಾರಣ ಕಂಡ್ರೋ. ನೀವಾ? ಹೆಂಗೆ? ಇಲ್ಲಿ ನೋಡ್ರೋ, ಚೀನಾದಿಂದ ಸಾಂಕ್ರಾಮಿಕವಾಗಿ ವಿಶ್ವದೆಲ್ಲೆಡೆ ಹರಡುತ್ತಿರುವ ಕೋವಿಡ್-19 ಮಹಾಮಾರಿ ವೈರಸ್ ಭಾರತಕ್ಕೆ ಕಾಲಿಟ್ಟಿದೆ. ಇದರ ಲಕ್ಷಣಗಳು ಇಂತಿವೆ. ಕೆಮ್ಮು, ನೆಗಡಿ. ಲೋ ಮಗ, ಇನ್ಮೇಲೆ ನೆಗಡಿ, ಶೀತ, ಕೆಮ್ಮು ಏನೇ ಇದು ನಾವು ಮೀಟ್ ಆಗೋದು ಬೇಡ ಕಣೋ. ಇನ್ಮೇಲಿಂದ ಫೋನಲ್ಲೇ ಮಾತಾಡೋಣ ಅಪ್ಪ. ಹೌದು, ನಂದನ್ಗೇನು ಮಾಡೋದು? ಇನ್ಮೇಲೆ ಮೆಸೇಜ್ ಮಾಡ್ಬಿಡ್ತೀನಿ ಬಿಡು, ಮೀಟ್ ಮಾಡೋದು ಬೇಡ ಅಂತ. ಅವ್ರು ಹೇಳೋ ಎಲ್ಲ ಲಕ್ಷಣಗಳು ನನ್ನಲ್ಲೇ ಇರಂಗಿದೆಯಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ನಾವು ಮಾಡ್ತಿರೋ ತಪ್ಪನ್ನಿಸ್ತಿಲ್ವೇನೋ? ನೀವು ಅಂದ್ಕೊಂಡಾಗ ಏನಿಲ್ಲ, ಅವ್ನಿಗೆ ಬಂದಿರೋ ಕಾಮನ್ ಕೋಲ್ಡು. ರಾತ್ರಿ ತಾನೇ ಮಿಸ್ ಕಾಲ್ ಕೊಟ್ಟಿದ್ದ. ಬೆಳಗ್ಗೆ ಹೋಗಿ ಬಾಗ್ಲು ತೆಗೆದು ನೋಡೋಷ್ಟಲ್ಲಿ ಎದೆ ಮೇಲೆ ಕೈ ಇಟ್ಕೊಂಡು ಸತ್ತೋಗಿದ್ದ. ಕೊನೆದಾಗ ಒಂದು ಮುಖನೂ ನೋಡೋಕ್ಕಾಗಿಲ್ವಲ್ರೋ? ನಿಮ್ಮ ಮುಖವಾಡ ಕಳ್ಸಿದ ಮುಖ ನೋಡಿದ್ರೆ ಸತ್ತಿದ್ದು ಅವ್ನು ಪುಣ್ಯ ಅನ್ಸುತ್ತೆ ಬಿಡಿ. ಒಂದಿಡೀ ಮಣ್ಣಾಕಕ್ಕೂ ಆಗಿಲ್ವಲ್ರೋ?
ಇದ್ದಾಗ ಬಾಯಿಗೆ ಮಣ್ಣಾಕ್ದವ್ರಲ್ವ ನೀವು, ಸತ್ತಾಗ ಹಾಕಿ ಪ್ರಯೋಜನ ಏನು ಬಿಡಿ. ಕೊನೆಗೆ ಅವನಿಗೆ ಹೆಗ್ಲು ಕೊಡೋಕ್ಕೂ ಆಗಿಲ್ವಲ್ರೋ. ಇದ್ದಾಗ ಹೆಗ್ಲು ಕೊಟ್ಟಿದ್ದಿದ್ರೆ ಈ ಮಾತಿನ ಅವಶ್ಯಕತೆನೇ ಇರಲಿಲ್ಲ ಅನ್ಸುತ್ತೆ ಬಿಡಿ. ನಿನ್ನ ಮಾತಿಂದ ನಮ್ಮ ಮನ್ಸನ್ನ ಚುಚ್ತಾ ಇದೆಯಾ ಅನ್ಸ್ತಿಲ್ವಾ? ನಿಮ್ಮ ಮಾತಿಂದ ಒಬ್ಬನ ಕೊಂದೇ ಬಿಟ್ರಲ್ಲ, ನಿಮ್ಗೇನು ಅನ್ಸ್ತಿಲ್ವಾ? ನಾವು ಮಾಡಿರೋ ಪಾಪ ಎಲ್ಲ ಯಾರ ಹತ್ರ ಹೇಳ್ಕೊಳೋದು? ಹೌದು, ಸತ್ತಿರೋ ಕರ್ನ ಶಂಸಿದ್ರು ಆ ಭಗವಂತ ಶಂಸಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವ್ಯಾರು? ಕಾಲ್ಪನಿಕ ಕಥೆಗಳಿಗಿಂತ ನೈಜ ಕಥೆಗಳೆಂದರೆ ನನಗೆ ತುಂಬ ಇಷ್ಟ. ಹಳ್ಳಿಕಟ್ಟೆ ಅಂತ ಜಾಗಕ್ಕೆ ನಾನು ಬರ್ತಾ ಇರ್ತೀನಿ. ಅಲ್ಲಿ ನೀವು 4 ಜನ ನನ್ನ ಕಣ್ಣಿಗೆ ಬಿದ್ದಿರಿ. ನಿಮ್ಮಲ್ಲಿದ್ದ ಕೋಪ, ಅಸೂಯೆ, ಕಪಟತನ, ಕಟ್ಟಾಕೋ ಮಾತುಗಳು ಗುಟ್ಟಾಗಿ ನನ್ನ ಕಿವಿ ಸೇರಿ ಒಂದು ಕತೆ ಆಯಿತು. ಆದರೆ ಆಗಿದ್ದು ಅರ್ಧ ಕತೆ ಮಾತ್ರ. ಇನ್ನರ್ಧ ಕತೆ ಸಿಗೋಕ್ಕೆ ನಾನು 10 ದಿನಗಳು ಕಾದೆ. ಆದರೆ ನಾನು ತಾಳ್ಮೆಯನ್ನು ಕಳ್ಕೊಂಡಿಲ್ಲ. ಹೀಗೆ ಒಂದು ದಿನ ಹಳ್ಳಿಕಟ್ಟೆ ಹತ್ರ ಅವನು ಯಾರೋ ಬಂದು ನಿಮ್ಮನ್ನು ಕರ್ಕೊಂಡೋದ. ನಿಮಗೆ ತಿಳಿದೆ, ನಾನು ನಿಮ್ಮನ್ನು ಹಿಂಬಾಲಿಸ್ತಾ ಬಂದೆ. ಇಲ್ಲಿ ಬಂದು ನೋಡಿದಾಗ ಅವನ ಕತೆನೂ ಮುಗ್ದಿತ್ತು, ನನ್ನ ಕತೆನೂ ಪೂರ್ತಿ ಆಯಿತು. ಇದು ನನ್ನ ಕಿರುಚಿತ್ರ ಮಾಡಿ ಎಲ್ಲರಿಗೂ ತಲುಪಿಸೋ ಜವಾಬ್ದಾರಿ ನಂದು. ಬೆಟ್ಟಿಂಗ್ ಕೊಲೆಗೆ ಹೊಸ ಟ್ವಿಸ್ಟ್. 2 ವಾರಗಳ ಹಿಂದೆ ಬೆಟ್ಟಿಂಗ್ ವಿಚಾರವಾಗಿ ಕೊಲೆಯಾಗಿದ್ದ ವ್ಯಕ್ತಿ ಬೆಟ್ಟಿಂಗ್ ಪವನನ ಸಹಚರನಾದ ಸಾಲ ವಸೂಲಿ ಸಂಜಯ್ ಎಂದು ತಿಳಿದು ಬಂದಿದೆ. ಆರೋಪಿಗಳಾದ ಬೆಟ್ಟಿಂಗ್ ಪವನ ಮತ್ತವನ ಸ್ನೇಹಿತರನ್ನು ಪೊಲೀಸರು ಬಂಧಿಸಿದ್ದಾರೆ. ಹೌದು ಕಣೋ, ಬಾ ಫಸ್ಟ್ ಹೋಗಿ ಮಾಡಿಸೋಣ. ಇದೆ ಅಷ್ಟೇ. ಅಣ್ಣ ಈ ಫೋಟೋದಲ್ಲಿ ಇರೋರ್ಗೆ ಏನಾಗಿದೆ ಅಣ್ಣ ಸ್ವಲ್ಪ ಹೇಳಿ. ಓ, ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಪ್ಪಿ. ನಂದನಣ್ಣ. ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಗ ನಾವು ಸಲಹೆ ಅಂತ ಬಯಸೋ ಮೊದಲನೇ ವ್ಯಕ್ತಿಯೇ ಸ್ನೇಹಿತ. ಫ್ರೆಂಡ್ ಅನ್ನೋ ಪದದಲ್ಲಿ ಎಂಡಿರ್ಬೋದು, ಆದರೆ ಫ್ರೆಂಡ್ಶಿಪ್ಗೆ ಎಂಡಿರಬಾರ್ದು. ಈ ರೀತಿ ಗೆಳೆತನ ಗಟ್ಟಿಯಾಗಿರಬೇಕು ಅಂದರೆ ಪರಸ್ಪರ ಪ್ರೀತಿ, ನಂಬಿಕೆ, ಗೌರವ ಇರಬೇಕು. ಬರ್ತ್ಡೇ ಅಂತ ಕೇಕ್ ಕಟ್ ಮಾಡಿಸೋ ಎಷ್ಟು ಸ್ನೇಹಿತರು ಕೊನೆವರೆಗೂ ಆ ಸ್ನೇಹನ ಕಟ್ಟಾಗ್ದಿರೋಗೊಳಿಸ್ಕೋತಾರೆ ಹೇಳಿ? ಗೊತ್ತಿಲ್ಲ. ಆದರೆ ಸ್ನೇಹ ಇರೋದು ಪರಸ್ಪರ ಅನುಕೂಲಕ್ಕೆ ಹೊರತು ಅನಾಹುತದ ಹಾದಿಗೆ ತಳ್ಳಕ್ಕಲ್ಲ. ಸ್ನೇಹಿತರಿಗೆ ರೇಗೋ ಮತ್ತು ರೇಗ್ಸೋ ಹಕ್ಕಿದೆ, ಆದರೆ ಇಲ್ದಿರೋ ರೋಗ ಹರಡಿಸೋ ಹಕ್ಕಿಲ್ಲ. ಆದರೆ ನಮ್ಮ ಕಥೆಯೆಲ್ಲ ಆದದ್ದು ಇದೆ. ಒಬ್ಬ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಗೆ ತಮಾಷೆ ವಿಷಯ ಕೂಡ ಗಂಭೀರವಾಗಿ ಕಾಣಿಸುತ್ತೆ. ಇನ್ನು ಗಂಭೀರವಾದ ವಿಷಯಗಳನ್ನ ತಮಾಷೆ ಮಾಡಿದ್ರೆ ನಮ್ಮ ನಂದನಗಾದ ಪರಿಸ್ಥಿತಿಯೇ ಗತಿ. ಈ ನಮ್ಮ ದೇಹದಲ್ಲಿಯೇ 380 ಟ್ರಿಲಿಯನ್ ವೈರಸ್ಗಳಿವೆ. ಆದ ಕಾರಣ ನಾವು ಕೊರೋನಾ ವೈರಸ್ ಬಗ್ಗೆ ಆತಂಕ ಪಡೋ ಅಗತ್ಯ ಇಲ್ಲ, ಆದರೆ ಜಾಗರೂಕರಾಗಿರಬೇಕು ಅಷ್ಟೇ. ಸೋಂಕಿತರ ಸಾವಿಗೆ ಕೊರೋನಾ ಒಂದೇ ಕಾರಣವಲ್ಲ, ಅದ್ರ ಜೊತೆ ಹಾರ್ಮೋನ್ಗಳ ಪಾಲು ಇದೆ. ನಮ್ಮಲ್ಲುಂಟಾಗೋ ಪ್ರತಿಯೊಂದು ಭಾವನೆಗಳು ನಮ್ಮ ಜೀವ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ. ಖುಷಿ, ಕೋಪ, ಖಿನ್ನತೆ, ಭಯ, ಒಂದೊಂದು ಭಾವನೆಗಳು ಉಂಟಾದಾಗಲೂ ಡೊಪಾಮೈನ್, ಸೆರೋಟಿನ್, ಕಾರ್ಟಿಸಲ್ ಎಂಬ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಹೆಚ್ಚಾಗಿ ಸೋಂಕಿತರ ಸಾವಿಗೆ ಕಾರ್ಟಿಸಲ್ ಹಾರ್ಮೋನ್ನ ಹೆಚ್ಚಳವೇ ಕಾರಣ ಎಂದು ವಿಜ್ಞಾನಿಗಳು, ವೈದ್ಯರು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಆರೋಗ್ಯವಂತದ ದೇಹದ ಕಾರ್ಟಿಸಲ್ ಪ್ರಮಾಣ 100 ನ್ಯಾನೋ ಮೋಲ್ಸ್ ಪರ್ ಲೀಟರ್ನಿಂದ 200 ನ್ಯಾನೋ ಮೋಲ್ಸ್ ಪರ್ ಲೀಟರ್ ನಡುವೆ ಇರಬೇಕು. ಇನ್ನು ನಿದ್ರಾವಸ್ಥೆಯಲ್ಲಿ ಶೂನ್ಯವಾಗಿರಬೇಕು. ಆದರೆ ಸೋಂಕಿತರಲ್ಲಿ ಭಯ ಮತ್ತು ಖಿನ್ನತೆಯಿಂದ ಈ ಪ್ರಮಾಣ 2000 ನ್ಯಾನೋ ಮೋಲ್ಸ್ ಪರ್ ಲೀಟರ್ನಿಂದ 3000 ನ್ಯಾನೋ ಮೋಲ್ಸ್ ಪರ್ ಲೀಟರ್ ಮೀರಿ ಅವರ ಸಾವಿಗೆ ಕಾರಣವಾಗ್ತಿದೆ. 95% ಜನ ಗುಣಮುಖರಾಗಿ ಮನೆ ಸೇರ್ತಿದ್ದಾರೆ. ಆದ ಕಾರಣ ಅನಗತ್ಯವಾಗಿ ಭಯ, ಆತಂಕಗಳಿಗೆ ಜಾಗ ಕೊಡದಿರಿ. ಮನೋರೋಗಕ್ಕಿಂತ ದೊಡ್ಡ ರೋಗ ಮತ್ತೊಂದಿಲ್ಲ, ಜೊತೆಗಿದಕ್ಕೆ ಮದ್ದು ಸಹ ಇಲ್ಲ. ಕೊರೋನಾಗೆ ಸದ್ಯಕ್ಕೆ ವ್ಯಾಕ್ಸಿನ್ ಇಲ್ಲದಿದ್ದರೂ ವೈದ್ಯರು ಕೊಟ್ಟಿರುವ SMS ಇದೆ, ಅಂದರೆ ಸ್ಯಾನಿಟೈಸೇಷನ್, ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸಿಂಗ್. ಇದನ್ನು ಪಾಲಿಸಿ. ಇಲ್ಲದೆ ಹೋದರೆ ಯಮನ SMS ಬಂದೀತೋ. ರೋಗಕ್ಕೆಲ್ಲಕ್ಕೆ ಮಾತ್ರೆ ಒಂದೇ ಸಾಲೋದಿಲ್ಲ, ಬಲವಾದ ಮನಸ್ಥಿತಿನೂ ಬೇಕು. ದೇಹಕ್ಕೆ ಪಾಸಿಟಿವ್ ಬಂದಿದೆ ಅಂತ ಮನಸ್ಸು ನೆಗೆಟಿವ್ ಮಾಡ್ಕೋಬೇಡಿ, ಮನಸ್ಸು ಪಾಸಿಟಿವ್ ಆಗಿರಲಿ. ಕೈ ತೊಳೆಯುತ್ತಾ ಕೊರೋನಾ ಕೊನೆಗಾಣಿಸುವಲ್ಲಿ ಕೈ ಜೋಡಿಸೋಣ. ಮಾಸ್ಕ್ ಧರಿಸಿ ಮನುಕುಲ ಉಳಿಸೋಣ. ಸಾಮಾಜಿಕ ಅಂತರ ಅನುಸರಿಸಿ ಸರ್ಕಾರಕ್ಕೆ ಸಹಕರಿಸೋಣ. ದೂರ ನಿಂತು ವ್ಯವಹರಿಸೋಣ, ಸರ್ಕಾರವ ದೂರದಿರೋಣ. ಧೈರ್ಯಂ ಸರ್ವತ್ರ ಸಾಧನಂ.